precious name of Jesus. ಸಭೆಯೇ ಯೇಸುವಿನ ಅಮೂಲ್ಯವಾದ ನಾಮದಿಂದ ನಿಮ್ಮೆಲ್ಲರಿಗೂ ಶುಭಾಶಯ ಕೊಡ್ತೇನೆ. And today is a new day. ಇವತ್ತು ಒಂದು ಹೊಸ ದಿನ. Shall we pray? ನಾವು ಪ್ರಾರ್ಥನೆ ಮಾಡೋಣ. Heavenly Father, ಪರಲೋಕದ ತಂದೆ, come to the throne of grace. ನಾವು ನಿನ್ನ ಕೃಪಾಸನದ ಬಳಿ ಬರ್ತೇವೆ. We are asking you, ನಾವು ನಿನ್ನಲ್ಲಿ ಕೇಳಿಕೊಳ್ಳುತ್ತೇವೆ. please open our understanding. ದಯವಿಟ್ಟು ನಮ್ಮ ತಿಳುವಳಿಕೆ ಜ್ಞಾನವನ್ನು ತೆರೆ ಮಾಡು. To know your will. ನಿನ್ನ ಚಿತ್ತವನ್ನು ಅರಿತುಕೊಳ್ಳಿಕ್ಕೆ. Understand ಮತ್ತು how ತಿಳ್ಕೊಳ್ಳುವುದಕ್ಕೆ. important your will is. ನಿನ್ನ ಚಿತ್ತವು ಎಷ್ಟು ಪ್ರಾಮುಖ್ಯವಾದದ್ದು ಅಂತ. Understand. ಅರ್ಥ ಮಾಡಿಕೊಳ್ಳುವುದಕ್ಕೆ. Satan cannot cancel your will. ಸೈತಾನನು ನಿನ್ನ ಚಿತ್ತವನ್ನ ನಿರಾಕರಿಸಲಿಕ್ಕೆ ಸಾಧ್ಯವಿಲ್ಲ. Satan cannot stop your will. ಸೈತಾನನು ನಿನ್ನ ಚಿತ್ತವನ್ನ ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. So Father, ತಂದೆ, we ask you, ನಾನು ನಿನ್ನಲ್ಲಿ teach ಕೇಳಿಕೊಳ್ಳುತ್ತೇನೆ. us. ನಮಗೆ ಬೋಧಿಸು. What is the power of your will? ನಿನ್ನ ಚಿತ್ತದ ಶಕ್ತಿ ಏನು ಅಂತ ಕಲಿಸಿಕೊಡು. We ask you, ನಾವು ಕೇಳಿಕೊಳ್ಳುತ್ತೇವೆ. bless everyone to hear this. ಈ ಒಂದು ಇದನ್ನು ಕೇಳಿಕೊಳ್ಳುತ್ತಿರುವಂತ ಎಲ್ಲರನ್ನು ಆಶೀರ್ವದಿಸು. To understand. ಅದನ್ನ ಅರ್ಥ At ಮಾಡಿಕೊಳ್ಳುವುದಕ್ಕೆ. the end of this message, ಈ ಒಂದು ಸಂದೇಶದ ಅಂತ್ಯದಲ್ಲಿ they should be gripped. ಅವರು ಅದನ್ನ I ಹಿಡಿಯಲ್ಪಟ್ಟವರಾಗಿರಬೇಕು. want to do the will of God. ನಾನು ದೇವರ ಚಿತ್ತವನ್ನ ಮಾಡಬೇಕು ಅಂತ. So let them know the wonderfulness of your will. ನಿನ್ನ ಒಂದು ಚಿತ್ತದಲ್ಲಿರುವಂತ ಅದ್ಭುತವಾದ ಸಂಗತಿಗಳನ್ನ ಅವರು ಕಲ್ತ್ಕೊಳ್ಳಲಿ. I ask this prayer ನಾನು ಈ ಪ್ರಾರ್ಥನೆ ಕೇಳ್ತೇನೆ. in Jesus' wonderful name. ಯೇಸುವಿನ ಅದ್ಭುತವಾದ ನಾಮದಲ್ಲಿ. Amen. ಆಮೆನ್. So praise God. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. First of all, I want to say, ಮೊದಲನೇದಾಗಿ ನಾನು ಹೇಳಿಕೆ when Jesus ಬಯಸುತ್ತೇನೆ. came to this world, ಯೇಸು ಪ್ರಪಂಚಕ್ಕೆ ಬಂದನು. he made certain statements. ಕೆಲವೊಂದು ಹೇಳಿಕೆಗಳನ್ನ ಹೇಳಿದ. For example, in Mark 14:36, ಉದಾಹರಣೆಗಾಗಿ ಮಾರ್ಕನು ಬರೆದ ಸುವಾರ್ತೆ 14:36ರಲ್ಲಿ, Luke 22:42, ಲೂಕನು ಬರೆದ ಸುವಾರ್ತೆ 22:42ರಲ್ಲಿ, Matthew 26:39. ಮತ್ತಾಯ ಬರೆದ ಸುವಾರ್ತೆ 26:39ರಲ್ಲಿ. In all this it says, ಇದೆಲ್ಲದರಲ್ಲಿ ಕೂಡ ಹೇಳುತ್ತದೆ, Jesus is praying, ಯೇಸು ಪ್ರಾರ್ಥಿಸ್ತಾ ಇದ್ದಾನೆ, not my will, ನನ್ನ ಚಿತ್ತವಲ್ಲ, but your will be done. ನಿನ್ನ ಚಿತ್ತ ಮಾತ್ರ ನೆರವೇರಲಿ. As we come up from different Christian backgrounds, maybe some of you not, but we think that God's will is horrible. ದೇವರ ಚಿತ್ತವು ನಿಜವಾಗಿಯೂ ಕೂಡ ಅಪಾಯಕಾರಿಯಾದದ್ದು, ಭಯಾನಕವಾದದ್ದು ಅಂತ ನಾವು ವಿಭಿನ್ನವಾದ ಒಂದು ಕ್ಷೇತ್ರಗಳಿಂದ ಬಂದಿರೋರು ನಾವು ಹೇಳ್ತೇವೆ. We think God's will kill our joy. ನಾವು ಅನ್ಕೊಳ್ತೇವೆ ದೇವರ ಚಿತ್ತ ನಮ್ಮ ಸಂತೋಷವನ್ನ ಸಾಯಿಸುತ್ತೆ ಅಂತ. That's the biggest lie of Satan. ಅದು ಸೈತಾನನು ಹೇಳಿದಂತ ದೊಡ್ಡ ಸುಳ್ಳಾಗಿದೆ. If you do the will of God, ನೀವು ದೇವರ ಚಿತ್ತವನ್ನ ಮಾಡಿದ್ರೆ every area of your life, ನಿಮ್ಮ ಜೀವಿತದ ಪ್ರತಿಯೊಂದು ಕ್ಷೇತ್ರಗಳಲ್ಲಿ you will be the most satisfied person in the world. ಇಡೀ ಪ್ರಪಂಚದಲ್ಲಿ ಅತಿ ತೃಪ್ತಿ ಹೊಂದಿದ ವ್ಯಕ್ತಿ ನೀವಾಗಿರ್ತೀರಾ. You will be the most happiest person. ಅತಿ ಹೆಚ್ಚಾದ ಸಂತೋಷವುಳ್ಳಂತ ವ್ಯಕ್ತಿ ನೀವಾಗಿರ್ತೀರಾ. You will enjoy peace for years to come. ವರ್ಷಾನುಗಟ್ಟಲೆ ಸಮಾಧಾನ ಶಾಂತಿಯನ್ನ ನೀವು ಸಂತೋಷ ಪಡ್ತೀರಾ. Let it be pandemic, ಅದು ಪ್ಯಾಂಡಮಿಕ್ let ಆಗಿರಲಿ, it be anything. ಯಾವುದೇ ಬರಲಿ, God's will cannot be defeated. ದೇವರ ಚಿತ್ತಕ್ಕೆ ಸೋಲಾಗುವುದಕ್ಕೆ ಸಾಧ್ಯವೇ So ಇಲ್ಲ. let us understand a little bit about the will of God. ದೇವರ ಚಿತ್ತದ ಬಗ್ಗೆ ಕೆಲವೊಂದು ಸಂಗತಿಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. In Isaiah, ಯೆಶಾಯದಲ್ಲಿ 55th chapter, 55ನೇ ಅಧ್ಯಾಯ, you may know these verses, ನಿಮಗೆ ಈ ವಚನಗಳು but ಗೊತ್ತಿರಬಹುದು. it's good to read it again and again ಅದೇ ಮತ್ತೆ ಇದು ಓದುವುದು and ಒಳ್ಳೆಯದು to understand ಮತ್ತು ಅರ್ಥ ಮಾಡಿಕೊಳ್ಳುವುದಕ್ಕೆ the power of God's will. ದೇವರ ಚಿತ್ತದಲ್ಲಿರುವಂತಹ ಶಕ್ತಿಯನ್ನ. See, the will of God is such a thing. ದೇವರ ಚಿತ್ತ ಎಂದದ್ದು ಅಂದ್ರೆ It's the sole authority ಅದು ಪ್ರಾಮುಖ್ಯವಾದ ಒಂದೇ ಅಧಿಕಾರವಾಗಿದೆ. that runs the whole universe. ಇಡೀ ಬ್ರಹ್ಮಾಂಡವನ್ನ ನಡೆಸುತ್ತಿರುವಂತ ಅಧಿಕಾರ. Heaven is run on the will of God. ಪರಲೋಕವು ನಡೆಯಲ್ಪಡ್ತಾ ಇದೆ ದೇವರ ಚಿತ್ತದ That's why ಪ್ರಕಾರ. Jesus taught us, ಅದಕ್ಕಾಗಿ ಯೇಸು ನಮಗೆ ಕಲಿಸಿಕೊಟ್ರು, pray, ಪ್ರಾರ್ಥಿಸಿ, our Father in heaven, ಪರಲೋಕದಲ್ಲಿರುವ ನಮ್ಮ ತಂದೆಗೆ holy be your name, ನಿನ್ನ ನಾಮವು ಘನ ಹೊಂದಲಿ, your kingdom come, ನಿನ್ನ ರಾಜ್ಯ ಬರಲಿ, your will be done ನಿನ್ನ ಚಿತ್ತ ನೆರವೇರಲಿ, as it is done in heaven. ಪರಲೋಕದಲ್ಲಿ ನೆರವೇರಿದ ಹಾಗೆ. So we see, we shouldn't get afraid of the will of God. ದೇವರ ಚಿತ್ತದ ಕುರಿತಾಗಿ ನಾವು ಹೆದರಬಾರದು. We must love to be in the will of God. ನಾವು ದೇವರ ಚಿತ್ತದಲ್ಲಿ ಇರುವುದಕ್ಕೆ ಸಂತೋಷ ಪಡಬೇಕು. We must crave to be in the will of God. ನಾವು ದೇವರ ಚಿತ್ತದಲ್ಲಿ ಇರುವುದಕ್ಕೆ ನಾವು ಸೆಣಸಾಡಬೇಕು. I feel many times it is our ignorance. ನಾವು ಎಷ್ಟೋ ಬಾರಿ ನನಗೆ ಅನ್ಸುತ್ತದೆ ನಮ್ಮಲ್ಲಿರುವಂತ ಒಂದು ಅಸಡ್ಡೆತನವೇ. We think the will of God is horrible. ನಾವು ಅನ್ಕೊಳ್ತೇವೆ ದೇವರ ಚಿತ್ತ ಅನ್ನೋದು ಭಯಾನಕವಾದದ್ದು, ತುಂಬಾ ಕಠಿಣವಾದದ್ದು, Kills my joy. ಇದು ನನ್ನ ಸಂತೋಷವನ್ನ In ಸಾಯಿಸುತ್ತೆ. fact, it is just the opposite. ನಿಜವಾಗಿ ಹೇಳ್ಬೇಕಂದ್ರೆ ಇದರ ತದ್ವಿರುದ್ಧವೇ ದೇವರ ಚಿತ್ತ. In our covenant, ಒಂದು ಹಳೆಯ ಒಡಂಬಡಿಕೆಯಲ್ಲಿ God gave His will, ದೇವರು ತನ್ನ ಚಿತ್ತವನ್ನ ಕೊಟ್ಟ, but the people could not do it. ಆದ್ರೆ ಜನರು ಅದನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ. And it says in the 15th chapter of Acts, it is so tough. ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ, ಇದು ಎಷ್ಟು ಕಠಿಣ ಅಂತಂದ್ರೆ They could not bear it. ಅದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. The will of God is too heavy.
ದೇವರ ಒಂದು ಚಿತ್ತವು ತುಂಬಾ ಭಾರವಾದದ್ದು. But thanks be to God, ಆದರೆ ದೇವರಿಗೆ ಸ್ತೋತ್ರ, He changed the covenant to the new covenant. ಆ ಒಂದು ಒಡಂಬಡಿಕೆಯನ್ನು ಹೊಸ ಒಡಂಬಡಿಕೆಯಾಗಿ ಅದನ್ನು ಮಾರ್ಪಡಿಸಿದ. We see the will of God ನಾವು ನೋಡ್ತೇವೆ ದೇವರ ಚಿತ್ತವು is so powerful. ಅದು ಅಷ್ಟು ಶಕ್ತಿಯುತವಾಗಿದೆ. If you are in the will of God, ನೀವು ದೇವರ ಚಿತ್ತದಲ್ಲಿದ್ರೆ you enjoy peace ನೀವು ಶಾಂತಿಯನ್ನ Joy. ಸಂತೋಷಿಸ್ತೀರಾ, ಆನಂದವನ್ನು for a ಸಂತೋಷಿಸ್ತೀರಾ long time to come. ತುಂಬಾ ಸಮಯದವರೆಗೂ ಕೂಡ. And you have no fear of sickness and disease. ಕಾಯಿಲೆ ಬಗ್ಗೆ, ರೋಗಗಳ ಬಗ್ಗೆ ಯಾವ ಭಯವೂ ನಿಮ್ಮಲ್ಲಿ Because ಇರುವುದಿಲ್ಲ. the God we serve, ಯಾಕಂದ್ರೆ ನಾವು ಸೇವೆ ಮಾಡ್ತಿರುವಂತ He ದೇವರು, is God over corona and all the diseases. ಆತನು ಕರೋನಾ ಮೇಲೆ, ಈ ಪ್ರಪಂಚದಲ್ಲಿರುವಂತಹ ಎಲ್ಲಾ ಕಾಯಿಲೆಗಳ ಮೇಲೆ ಕರ್ತನು. He cannot be defeated. ಆತನಿಗೆ ಸೋಲ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. Those who are in the will of God, ಯಾವ ದೇವರ ಚಿತ್ತದಲ್ಲಿದ್ದಾರೋ they cannot be defeated. ಅವರಿಗೆ ಸೋಲುಂಟಾಗುವುದಿಲ್ಲ. So let us read some scriptures ಕೆಲವೊಂದು ವಚನಗಳನ್ನ ಓದೋಣ. in Mark 4:20. ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 20ನೇ ವಚನ. You wonder why they said 30, 60, 100-fold. ಯಾಕೆ ಇದು 30ರಷ್ಟು, 60ರಷ್ಟು, 100ರಷ್ಟು ಅಂತ ಹೇಳ್ತಾರೆ? 30 means, according we see in the scriptures, no time to go through it, but it says dedication to authority. ಒಂದು ಅಧಿಕಾರಕ್ಕೆ ಸಮರ್ಪಣೆ ಅನ್ನೋದನ್ನ ಇದು ತೋರಿಸುತ್ತದೆ. 60% means 60ರಷ್ಟು ಅಂದ್ರೆ supported and being upheld. ಮತ್ತು ಅದಕ್ಕೆ ಬೆಂಬಲ ಕೊಡುವಂತದ್ದು, ಮೇಲಕ್ಕೆತ್ತಲ್ಪಡುವುದು. 60 is a symbol of that. 60 ಅದರ ಒಂದು ಚಿಹ್ನೆಯಾಗಿದೆ. Being supported ಅದು ಒಂದು ಬೆಂಬಲ ಕೊಡುವಂತದ್ದು and being upheld. ಮತ್ತು ಅದನ್ನ ಮೇಲೆ ಎತ್ತಿ ಹಿಡಿಯುವಂತದ್ದು. 100 100ರಷ್ಟು is the fulfillment of the promise of God. ದೇವರ ವಾಗ್ದಾನ ಕುರಿತಾಗಿರುವಂತದ ಸಂಪೂರ್ಣತೆ. That means ಅದರರ್ಥ when your fruit is 100%, ನಿಮ್ಮ ಒಂದು ಫಲ 100ರಷ್ಟಾಗಿದ್ರೆ, remember Abraham was 100 years old. ಜ್ಞಾಪಕ ಮಾಡ್ಕೊಳ್ಳಿ, ಅಬ್ರಹಾಮನು 100 ವರ್ಷದವನಾಗಿದ್ದಾಗ He got a son. ಆತನಿಗೆ ಮಗ ಹುಟ್ಟಿದ. So 100 100 ಅನ್ನುವುದು is a fulfillment. ಅದು ಸಂಪೂರ್ಣತೆಯಾಗಿದೆ. So you come to a place ನೀವು ಎಂತ ಸ್ಥಳಕ್ಕೆ ಬರುವಾಗ where you totally rest ನೀವು ಸಂಪೂರ್ಣ ವಿಶ್ರಮಿಸುವಂತ ಸ್ಥಳ. and God begins to do His work in you. ದೇವರು ಆತನ ಕಾರ್ಯವನ್ನು ನಿಮ್ಮ ಜೀವಿತದ ಮುಖಾಂತರ He ಮಾಡುವುದಾಗಿರುತ್ತದೆ. does His will in you ಆತನು ತನ್ನ ಚಿತ್ತವನ್ನ ನಿನ್ನಲ್ಲಿ ಮಾಡ್ತಾನೆ. as you wait upon Him. ನೀವು ಆತನಲ್ಲಿ That's ಕಾಯ್ಕೊಂಡಿರುವಾಗ. a wonderful truth about the New Testament. ಅದು ಹೊಸ ಒಡಂಬಡಿಕೆಯಲ್ಲಿ ಇರುವಂತದ್ದ ಒಂದು ಅದ್ಭುತವಾದ And ಸತ್ಯವಾಗಿದೆ. if you see in Ephesians 2:1, ಎಫೆಸದವರಿಗೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವುದಾದ್ರೆ it says, ಇದು ಹೇಳುತ್ತದೆ, all of us, ನಾವೆಲ್ಲರೂ ಕೂಡ, we were in that verse. ನಾವು ಈ ವಚನದಲ್ಲಿ ಇದ್ವಿ. And it's telling us some truth here. ಇಲ್ಲಿ ನಮಗೆ ಕೆಲವೊಂದು ಸತ್ಯವನ್ನ ಹೇಳ್ತಾ ಇದೆ. Think about it. ಅದರ ಬಗ್ಗೆ ಆಲೋಚನೆ It ಮಾಡಿ. says we were dead ನಾವು ಸತ್ತಂತವರಾಗಿದ್ವಿ ಅಂತ ಹೇಳ್ತಾ ಇದೆ. in trespasses and sin. ಅಪರಾಧಗಳಲ್ಲಿ, ಪಾಪಗಳಲ್ಲಿ We were dead. ನಾವು ಸತ್ತಂತವರಾಗಿದ್ವಿ. We think we are good people. ನಾವು ಅನ್ಕೋತೀವಿ ನಾವು ಒಳ್ಳೆ ಜನರು ಅಂತ. We were sinners from the head to our foot. We are fully sinner. ನಮ್ಮ ತಲೆಯಿಂದ ಪಾದದವರೆಗೂ ನಾವು ಸಂಪೂರ್ಣ ಪಾಪಭರಿತರಾಗಿದ್ದವರು. We just sin. ನಾವು ಸಂಪೂರ್ಣ ಪಾಪವೇ ಆಗಿದ್ವಿ. There's nothing good in us. ಯಾವುದು ಕೂಡ ಒಳ್ಳೆಯದು ಅನ್ನೋದು ನಮ್ಮಲ್ಲಿ ಇರಲಿಲ್ಲ. That's why the Son of God ಅದಕ್ಕಾಗಿ ದೇವರ ಮಗನು had to come from heaven ಆತನ ಪರಲೋಕದಿಂದ ಬರಬೇಕಾಯಿತು. and shed His precious blood. ತನ್ನ ಅಮೂಲ್ಯವಾದ ರಕ್ತವನ್ನು With ಸುರಿಸಬೇಕಾಯಿತು. the blood you believe in Jesus, ಯಾವ ರಕ್ತದ ಮುಖಾಂತರ ಯೇಸುವಿನಲ್ಲಿ ನಂಬುವಾಗ that blood washes you from every sin and makes you a child of God. ಆ ರಕ್ತವು ನಿಮ್ಮನ್ನ ಸಂಪೂರ್ಣವಾಗಿ ಎಲ್ಲಾ ಪಾಪಗಳಿಂದ ತೊಳೆದು ಹಾಕುತ್ತದೆ ಮತ್ತು ನಿಮ್ಮನ್ನ ದೇವರ ಮಗುವಾಗಿ ಮಾಡುತ್ತದೆ. That means the way we lived in those days ಅದರರ್ಥ ನಾವು ಜೀವಿಸಿದಂತ ಆ ದಿವಸಗಳಲ್ಲಿ brought us to even through the sin of Adam and our sins put together, we were totally gone. ಆದಾಮನ ಪಾಪ ಮತ್ತು ನಮ್ಮ ಪಾಪಗಳು ಜೊತೆಗೂಡಿ ನಾವು ಸಂಪೂರ್ಣ ಮುಕ್ತಾಯಕ್ಕೆ ಹೋಗ್ತಿದ್ವಿ. That's why the blood has to be shed ಅದಕ್ಕಾಗಿ ರಕ್ತವು to ಸುರಿಸಲ್ಪಡಬೇಕಾಯಿತು, make us whiter than the snow. ನಮ್ಮನ್ನ ಹಿಮಕ್ಕಿಂತಲೂ ಬೆಳ್ಳಗಾಗಿ ಮಾಡುವುದಕ್ಕೆ. And that's what Jesus did for you. ಅದನ್ನೇ ಯೇಸು ನಿಮಗಾಗಿ Anytime ಮಾಡಿದನು. your thoughts about your past life comes, ನಿಮ್ಮ ಒಂದು ಭೂತಕಾಲದ ಒಂದು ಸಂಗತಿಗಳು, ಆಲೋಚನೆಗಳು ಬಂದಾಗ take the scriptures ವಚನ ತೆಗೆದುಕೊಳ್ಳಿ and start meditating on it. ಮತ್ತು ಅದರ ಮೇಲೆ ಧ್ಯಾನಿಸಿ. There is therefore no condemnation ಆದ್ದರಿಂದ ಯಾವ ಖಂಡನೆಯೂ ಇಲ್ಲ for those who are in Christ Jesus, ಕ್ರಿಸ್ತನಲ್ಲಿ ಇರುವಂತವರಿಗೆ, who do not walk after the flesh ಅವರು ಶರೀರ ಭಾವನೆಯಿಂದ ನಡೆಯುವವರಲ್ಲ, but after the Spirit. ಆತ್ಮದೆಡೆಗೆ That you can ನಡೆಯುವಂತವರು. read in the book of Romans 8 chapter 1, 2 and 3. ನೀವು ರೋಮಾಪುರದವರಿಗೆ 8ನೇ ಅಧ್ಯಾಯ 1, 2, 3 It says in ಓದಬಹುದು. the third verse, ಅದು 3ನೇ ವಚನದಲ್ಲಿ what ಹೇಳುತ್ತದೆ, the law could not do, ಧರ್ಮಶಾಸ್ತ್ರವು ಏನನ್ನ ಮಾಡಲಿಕ್ಕೆ ಆಗಲಿಲ್ಲವೋ God did. ದೇವರು
ಮಾಡಿದ, by sending his son ತನ್ನ ಮಗನನ್ನ ಕಳಿಸಿದ್ರ in the ಮುಖಾಂತರ likeness of sinful flesh, ಆ ಒಂದು ಪಾಪಭರಿತವಾದ ಶರೀರ ಭಾವದಲ್ಲಿ and he condemned sin in our flesh. ನಮ್ಮ ಶರೀರದಲ್ಲಿರುವಂತಹ ಪಾಪವನ್ನ ಆತನು ಖಂಡಿಸಿದ. So there is no excuse now ಅದಕ್ಕಾಗಿ ತಪ್ಪಿಸಿಕೊಳ್ಳುವುದಕ್ಕೆ ಕಾರಣ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. that we have to sin. ನಾವು ಪಾಪ ಮಾಡಿದೆವು. We have Jesus given us the victory. ನಮಗೆ ಯೇಸು ಜಯವನ್ನ ಕೊಟ್ಟಿದ್ದಾನೆ. And when you ask his help, ನೀವು ಆತನ ಸಹಾಯವನ್ನು ಕೇಳಿಕೊಳ್ಳುವಾಗ it is his will ಇದು ಆತನ ಚಿತ್ತವಾಗಿದೆ. to destroy unbelief in your life, ನಿಮ್ಮ ಜೀವಿತದಲ್ಲಿರುವಂತಹ ಅಪನಂಬಿಕೆಯನ್ನ to destroy ನಾಶಪಡಿಸುವುದಕ್ಕೆ, fear in your life, ನಿಮ್ಮ ಜೀವಿತದಲ್ಲಿರುವಂತಹ ಭಯವನ್ನು to ನಾಶಪಡಿಸುವುದಕ್ಕೆ, destroy any sin. ಯಾವ ಪಾಪವನ್ನು ಕೂಡ Don't need to doubt ನಾಶಪಡಿಸುವುದಕ್ಕೆ it. ಅದರ ಬಗ್ಗೆ ಸಂಶಯ ಪಡುವ ಅವಶ್ಯಕತೆ ಇಲ್ಲ. God's will is to give you victory. ದೇವರ ಚಿತ್ತವೇನು ಅಂತಂದ್ರೆ ನಿಮಗೆ ಜಯ ಕೊಡುವುದೇ ಆಗಿದೆ. But sadly, the believers still today, they are still wondering what is the will of God. ಆದ್ರೆ ದುಃಖಕರವಾಗಿ ವಿಶ್ವಾಸಿಗಳು ಇನ್ನೂ ಕೂಡ ಆಲೋಚನೆ ಮಾಡ್ತಾ ಕೂತಿದ್ದಾರೆ ದೇವರ ಚಿತ್ತ ಏನು ಅಂತ. Sadly, many commit sin. ದುಃಖಕರವಾಗಿ ಎಷ್ಟೋ ಜನರು Small ಪಾಪ sins. ಮಾಡ್ತಾರೆ, ಚಿಕ್ಕ ಪಾಪಗಳು. They don't realize ಅವ್ರು ಅರ್ಥ ಮಾಡ್ಕೊಳ್ಳಲ್ಲ that Jesus had to die for every sin. ಯೇಸು ಪ್ರತಿಯೊಂದು ಪಾಪಗಳಿಗಾಗಿ ಸಾಯಬೇಕಾಯಿತು. Maybe we hate sin like Jesus hates sin. ಯಾವ ರೀತಿಯಲ್ಲಿ ಯೇಸು ಪಾಪದ ಕುರಿತಾಗಿ ದ್ವೇಷಿಸಿದ ಆ ರೀತಿಯಾಗಿ ನಾವು ದ್ವೇಷಿಸುವವರಾಗಿರೋಣ. Our flesh loves sin. ನಮ್ಮ ಶರೀರ ಭಾವ ಪಾಪವನ್ನ ಪ್ರೀತಿಸುತ್ತದೆ. That is why we have lots of problem in life. ಅದಕ್ಕಾಗಿ ನಮ್ಮ ಜೀವಿತದಲ್ಲಿ ಎಷ್ಟೊಂದು ಸಮಸ್ಯೆಗಳಿವೆ. This is not to speak to you on God's will. ದೇವರ ಚಿತ್ತದ ಕುರಿತಾಗಿ ಎಷ್ಟೋ ವಿಷಯಗಳಿದೆ I am ಹೇಳುವುದಕ್ಕೆ. trying to go slow ನಿಧಾನವಾಗಿ ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೇನೆ. and share with you the preciousness and the powerfulness of the will of God. ಒಂದು ದೇವರ ಚಿತ್ತದಲ್ಲಿರುವಂತಹ ಅಮೂಲ್ಯತೆ ಮತ್ತು ಶಕ್ತಿಯ ಬಗ್ಗೆ ಹೇಳುವುದಕ್ಕೆ. Think of it. ಅದರ ಬಗ್ಗೆ ಆಲೋಚನೆ You ಮಾಡಿ. came from the world ನೀವು ಪ್ರಪಂಚದ ಬಂದ್ರಿ with your own ideas, ನಿಮ್ಮ ಸ್ವಂತ ಉಪಾಯಗಳಿಂದ, your sinful life. ನಿಮ್ಮ ಪಾಪಭರಿತವಾದ You ಜೀವಿತ. met with Jesus. ನೀವು ಯೇಸುವನ್ನ ಭೇಟಿ You heard ಮಾಡಿದ್ರಿ. the gospel. ನೀವು ಸುವಾರ್ತೆ ಕೇಳಿಸಿಕೊಂಡ್ರಿ. Ephesians 1:13 says, ಎಫೆಸದವರಿಗೆ 1ನೇ ಅಧ್ಯಾಯ The minute you 13ನೇ ವಚನ believed in ಹೇಳುತ್ತದೆ, Jesus, ಯಾವ ಕ್ಷಣದಲ್ಲಿ ಯೇಸುವಿನಲ್ಲಿ ನಂಬಿರೋ God sealed you with the Holy Spirit. ದೇವರು ಪವಿತ್ರಾತ್ಮನಿಂದ ನಿಮ್ಮನ್ನು ಮುದ್ರಿಸಿದ. That sealing is, I could say, is the resurrection power entered your life. ಆ ಮುದ್ರೆ ಯಾವುದು ಅಂತಂದ್ರೆ ಪುನರುತ್ಥಾನದ ಒಂದು ಶಕ್ತಿ ನಿಮ್ಮ ಜೀವಿತದಲ್ಲಿ ಪ್ರವೇಶ ಮಾಡಿದೆ. That's why you feel a change after coming to know Jesus. ಅದಕ್ಕಾಗಿ ಯೇಸುವನ್ನು ಅರ್ಥಕೊಂಡಾದ್ಮೇಲೆ ಬಂದಾದ್ಮೇಲೆ ನಿಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ನೀವು ಕಾಣ್ತೀರಾ. My friends told me, ನನ್ನ ಸ್ನೇಹಿತರು ಹೇಳಿದ್ರು, you're not like before. ನೀನು ಮುಂಚಿನ ಹಾಗಿಲ್ಲ. So I praised the God in my heart. ನಾನು ನನ್ನ ಹೃದಯದಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸಿದೆ. Now I become a son of God. ನಾನೀಗ ದೇವರ ಮಗನಾಗಿದ್ದೀನಿ. Everyone who put their faith in Jesus ಯಾರೆಲ್ಲ ಯೇಸುವಿನ ಮೇಲೆ ನಂಬಿಕೆ ಇಡ್ತಾರೋ become the child of God. ಅವರು ದೇವರ ಮಕ್ಕಳಾಗ್ತಾರೆ. What a privilege, what a ಎಂತ ಸೌಭಾಗ್ಯ. We were dead. ನಾವು ಸತ್ತವರಾಗಿದ್ವಿ. We came out of death. ಆ ಒಂದು ಮರಣದಿಂದ ಹೊರಗಡೆ ಬಂದ್ವಿ. What we must do now? ನಾವೀಗ ಏನ್ ಮಾಡ್ಬೇಕು? We must read this book ಈ ಪುಸ್ತಕವನ್ನ ಓದ್ಬೇಕು and start saying, ಮತ್ತೆ ಹೇಳೋದಕ್ಕೆ oh, ಪ್ರಾರಂಭಿಸಬೇಕು. I am saved from that great death. ಓ ಅಂತ ಶ್ರೇಷ್ಠವಾದ ಮರಣದಿಂದ ನಾನು 2 ಕಾಪಾಡಲ್ಪಟ್ಟಿದ್ದೇನೆ. Corinthians 1:10. 2 ಕೊರಿಂಥದವರಿಗೆ It 1ನೇ says, ಅಧ್ಯಾಯ 10ನೇ from ವಚನ. such a great death. ಅಂತ ಶ್ರೇಷ್ಠವಾದ ಮರಣದಿಂದ Come on, church. ಆಲೋಚನೆ ಮಾಡಿ We ಸಭೆ. really need to be, grateful. ನಾವು ಕೃತಜ್ಞತೆ ಉಳ್ಳವರಾಗಬೇಕು. Jesus saved me. ಯೇಸು ನನ್ನನ್ನ I ಕಾಪಾಡಿದ. am willing to forgive everyone who sin against me. ನನ್ನ ವಿರುದ್ಧವಾಗಿ ಪಾಪ ಮಾಡುವಂತ ಪ್ರತಿಯೊಬ್ಬರಿಗೂ ಕ್ಷಮಿಸಲಿಕ್ಕೆ I have no enemies. ನನಗೆ ಯಾವ I ಶತ್ರುಗಳು don't ಇಲ್ಲ. dislike anybody. ಯಾರನ್ನು ಕೂಡ ಇಷ್ಟಪಡದೇ ಇರುವಂತದ್ದು ಇಲ್ಲ ನನ್ನಲ್ಲಿ. And if there is anything like that in your life, ಯಾವ್ದಾದ್ರು ಸಂಗತಿಗಳು ಆ ರೀತಿಯಾಗಿ ಇರುವುದಾದ್ರೆ go to Jesus. ಯೇಸುವಿನ ಬಳಿಗೆ ಹೋಗಿ, Say, Lord, ಹೇಳಿ this ಕರ್ತನಿಗೆ, sin is in my life. ಈ ಪಾಪ When I ನನ್ನಲ್ಲಿ ಇದೆ. see that person, ಆ ವ್ಯಕ್ತಿನ ನಾನು ನೋಡುವಾಗ I get angry. ನನಗೆ ಕೋಪ I ಬರುತ್ತೆ. think of what they did to me. ಅವ್ರು ನನಗಾಗಿ ಏನೆಲ್ಲ ಮಾಡಿದ್ರು ಅಂತ I ಜ್ಞಾಪಕ get angry. ಬರುತ್ತೆ. ನನಗೆ ಕೋಪ ಬರುತ್ತೆ. I cannot forgive them. ನನಗೆ ಅವ್ರನ್ನ ಕ್ಷಮಿಸಲಿಕ್ಕೆ ಆಗ್ತಿಲ್ಲ. Show me. ನನಗೆ ತೋರಿಸು. How much I wounded you. ಎಷ್ಟು ಮಟ್ಟಿಗೆ ನಾನು ನಿನಗೆ How ಗಾಯಪಡಿಸಿದ್ದೀನಿ. much I, spat on you. ಎಷ್ಟು ಮಟ್ಟಿಗೆ ನಾನು ನಿನ್ನ ಮೇಲೆ ಉಗುಳ್ತೀನಿ. How much I disgraced you. ಎಷ್ಟು ಮಟ್ಟಿಗೆ ನಾನು ನಿನಗೆ ನಾಚಿಕೆ How much ಪಡಿಸಿದ್ದೀನಿ. I, hated you. ನಿನ್ನನ್ನ ಎಷ್ಟು ಮಟ್ಟಿಗೆ ನಾನು ದ್ವೇಷಿಸಿದೆ. Every time you love me. ಪ್ರತಿ ಬಾರಿ ನನ್ನ Oh, ಪ್ರೀತಿಸಿದೆ. I want to love like you. ನಾನು ನಿನ್ನ ಹಾಗೆ ಪ್ರೀತಿಸಬೇಕು. Lord, give me the grace. ಕರ್ತನೇ ನನಗೆ ಕೃಪೆ I ಕೊಡು. have no enemies. ಯಾವ ಶತ್ರುಗಳು ಇಲ್ಲದೆ My ಇರುವ only enemy ನನ್ನ ಒಂದು is ಶತ್ರು your ಮಾತ್ರ. enemy. ನಿನ್ನ ಶತ್ರುವ What ಅದೇ you ಅಂತ. hate, ನೀನ್ ಏನನ್ನ ದ್ವೇಷಿಸ್ತೀಯೋ I want to hate. ನಾನು ಅದನ್ನ ದ್ವೇಷಿಸ್ಬೇಕು. What you love, ನೀನ್ ಏನನ್ನ ಪ್ರೀತಿಸ್ತೀಯೋ I want to love. ಅದನ್ನ ನಾನು ಪ್ರೀತಿಸ್ಬೇಕು. my dear church, ನನ್ನ ಪ್ರಿಯ ಸಭೆ, Church of Jesus Christ, ಯೇಸು ಕ್ರಿಸ್ತನ ಸಭೆ, when you pray these prayers, ಈ ಪ್ರಾರ್ಥನೆಗಳನ್ನು ಮಾಡುವಾಗ God will take you by your word. ದೇವರು ನಿಮ್ಮ ಮಾತುಗಳ ಪ್ರಕಾರ He ತೆಗೆದುಕೊಳ್ತಾನೆ. will put in your heart ನಿಮ್ಮ ಹೃದಯದಲ್ಲಿ ಆತನು that ಹಾಕ್ತಾನೆ grace, ಕೃಪೆಯನ್ನ grace, ಕೃಪೆಯನ್ನ
what you are asking for, ನೀವೇನ್ ಕೇಳ್ಕೊಳ್ತಿದ್ದೀರೋ will ಅದಕ್ಕಾಗಿ become a reality to ಅದು ನಿಮಗೆ ನಾಳೆ ನಿಜಾಂಶವಾಗುತ್ತದೆ. So I want to say to you, ನಿಮಗೆ ಹೇಳಿಕೆ ಬಯಸ್ತೇನೆ, the will of God ದೇವರ ಚಿತ್ತ is super. ಅದು ಸೂಪರ್ ಆಗಿದೆ. It makes you invincible. ಅದು ನಿಮಗೆ ಸೋಲನ್ನ ಆಗದಂತೆ ಇರುವಂತೆ ಮಾಡುತ್ತೆ. Let us see what we did in our life when we were living in this world and before we came to Christ. ನಾವು ಕ್ರಿಸ್ತನ ಬಳಿಗೆ ಬರೋದಕ್ಕಿಂತ ಮುಂಚೆ ಈ ಪ್ರಪಂಚದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಏನನ್ನ ಮಾಡ್ತಾ ಇದ್ವಿ ಅಂತ ನೋಡೋಣ. Galatians 3:10. ಗಲಾತ್ಯದವರಿಗೆ 3ನೇ ಅಧ್ಯಾಯ 10ನೇ ವಚನ. 6:21 Romans. ರೋಮಾಪುರದವರಿಗೆ 6ನೇ ಅಧ್ಯಾಯ 21ನೇ ವಚನ. When you look back, ನೀವು ಹಿಂದೆ ತಿರುಗಿ the ನೋಡಿದ್ರೆ way we lived in our will, ನಮ್ಮ ಚಿತ್ತದ ಪ್ರಕಾರ ನಾವು ಜೀವಿಸಿದಂತ ಜೀವಿತ we were shaped. ನಾವು ನಾಚಿಕೆ ಪಡ್ತಿದ್ವಿ. So we see that when Adam sinned, ಆದಾಮನು ಪಾಪ ಮಾಡಿದಾಗ immediately he made Anjura Mara. ಅದೇ ಕ್ಷಣದಲ್ಲಿ ಏನ್ ಮಾಡ್ದ, ಅಂಜೂರದ ಮರದ ಎಲೆಗಳನ್ನ ತೆಗೆದುಕೊಂಡು ತನ್ನನ್ನ ಮುಚ್ಕೊಳ್ಳಿಕ್ಕೆ So ಪ್ರಯತ್ನ that's how the ಪಟ್ಟ. world lives today. ಅದಕ್ಕೆ ಅದೇ ರೀತಿಯಾಗಿ ಪ್ರಪಂಚ ಜೀವಿಸ್ತಾ Their ಇದೆ. sins are still there. ಅವರ ಪಾಪಗಳು ಇನ್ನೂ ಇದೆ. So they have to do some good work to cleanse them. ಏನಾದರೂ ಒಂದು ಒಳ್ಳೆಯ ಕಾರ್ಯಗಳನ್ನ ಮಾಡ್ಕೊಂಡು ಶುದ್ಧ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ They ಪಡ್ತಾರೆ. cannot even think of their life. ಅವರ ಜೀವಿತದ ಬಗ್ಗೆ ಆಲೋಚನೆ ಮಾಡಲಿಕ್ಕೂ And they ಸಾಧ್ಯವಾಗ್ತಿಲ್ಲ. do the same sins again. ಅದೇ ಮತ್ತೆ ಅದೇ ಪಾಪಗಳನ್ನ ಮಾಡ್ತಿರ್ತಾರೆ And they come under condemnation. ಮತ್ತು ಖಂಡನೆಯ ಅಡಿಯಲ್ಲಿ But ಬರ್ತಾರೆ. for those who are in Jesus, ಯಾರು ಕ್ರಿಸ್ತನಲ್ಲಿ ಇದ್ದಾರೆ, that means I believed in Him ಯಾರು ಕ್ರಿಸ್ತನಲ್ಲಿ ನಂಬಿದಾರೋ, and repented. ಪಶ್ಚಾತ್ತಾಪ ಪಟ್ಟಿದ್ದಾರೋ. Church, have we repented? ಸಭೆಯೇ, ನಾವು ಪಶ್ಚಾತ್ತಾಪ ಪಟ್ಟಿದ್ದೀವಾ? Do you still tell lies? ಇನ್ನೂ ಕೂಡ ಸುಳ್ಳು ಹೇಳ್ತಿದ್ದೀರಾ? Do you still gossip? ಇನ್ನೂ ಚಾಡಿ ಮಾತುಗಳನ್ನ ಹರಟೆ ಮಾತುಗಳನ್ನ ಆಡ್ತಿದ್ದೀರಾ? Do you still fear? ಇನ್ನೂ ಭಯ ಪಡ್ತೀರಾ? Is the sins that of the past still in your life? ನಿಮ್ಮ ಗತಕಾಲದ ಪಾಪಗಳು ಇನ್ನೂ ಕೂಡ ನಿಮ್ಮ ಜೀವಿತದಲ್ಲಿ ಇದೆಯಾ? Do you know you can live free from sin? ನಿಮ್ಗೆ ಗೊತ್ತಿದ್ಯಾ, ಪಾಪವಿಲ್ಲದಂತೆ ಸಂಪೂರ್ಣವಾಗಿ ಜೀವಿಸಬಹುದು Jesus ಅಂತ? cannot do more than what He has done for us. ಯೇಸು ಮಾಡಿದಷ್ಟು ಮಾಡಿಯಾಗಿದೆ, ಇನ್ನು ಮಾಡುವ ಅವಶ್ಯಕತೆ ಏನೂ In ಇಲ್ಲ. spite of doing so much for us, ಅಷ್ಟು ಮಟ್ಟಿಗೆ ಮಾಡಿದ್ರೂ ಕೂಡ still we are unforgiving. ಆದ್ರೂ ಕೂಡ ನಾವು ಅಕ್ಷಮಾಪಣೆ ಇಟ್ಕೊಂಡಿದ್ದೀವಿ. What type of believer you are? ಎಂತ ರೀತಿಯ ವಿಶ್ವಾಸಿ ನೀವಾಗಿದ್ದೀರಾ? You think that that person made me to miss the chance. ನೀವು ಅನ್ಕೊಂಡಿದ್ದೀರಾ ಆ ವ್ಯಕ್ತಿ ನನ್ನನ್ನ ಅವಕಾಶ ತಪ್ಪಿಸುವಂತೆ ಮಾಡಿದ ಅಂತ? Oh, I hate that person. ಓ, ಆ ವ್ಯಕ್ತಿನ ನಾನು ದ್ವೇಷಿಸ್ತೇನೆ. Oh, that person never did this for me when I was in trouble. ನಾನು ಕಷ್ಟದಲ್ಲಿ ಇರುವಾಗ ಆ ವ್ಯಕ್ತಿ ನನಗೋಸ್ಕರ ಮಾಡಲಿಲ್ಲ. Thank God. ದೇವರಿಗೆ ಸ್ತೋತ್ರ. If you are in trouble, nobody helped you. ನೀವು ಕಷ್ಟದಲ್ಲಿದ್ದಾಗ ಯಾರು ನಿಮಗೆ ಸಹಾಯ ಮಾಡಲಿಲ್ವಾ? It's like the prodigal son. ಅದೊಂದು ತಪ್ಪಿಯ ದಾರಿ When he was ತಪ್ಪಿದ ಮಗನ ಹಾಗೆ. eating pig's food, he was angry with everyone. ಅವನು ಹಂದಿಯ ಊಟವನ್ನು ಆತ ತಿನ್ನುವಾಗ ಎಲ್ಲರ ಮೇಲೆ ಕೋಪ Oh, ಮಾಡ್ಕೊಂಡ. I helped that person, never came to help me. ಓ, ಆ ವ್ಯಕ್ತಿಗೆ ನಾನು ಸಹಾಯ ಮಾಡಿದೆ, ನನಗೆ ಇವಾಗ ಸಹಾಯ ಮಾಡಕ್ಕೆ Oh, ಬರ್ಲಿಲ್ವಲ್ಲ? I gave so much money, they did not return the money. ಎಷ್ಟೊಂದು ಹಣವನ್ನ ಈ ವ್ಯಕ್ತಿಗೆ ನಾನು ಕೊಟ್ಟೆ, ನನಗೆ ವಾಪಸ್ ಹಿಂತಿರುಗಿ ಕೊಡ್ಲೇ ಇಲ್ಲ. That's why I made a decision in my life. ಅದಕ್ಕಾಗಿ ನನ್ನ ಜೀವಿತದಲ್ಲಿ ನಾನು ನಿರ್ಧಾರ When ಮಾಡಿಕೊಂಡೆ, I give money, ನಾನು ಹಣವನ್ನು ಕೊಡುವಾಗ I should not expect it back. ನಾನು ಅಪೇಕ್ಷೆ ಪಡಬಾರ್ದು, ಅದು ಮತ್ತೆ And ಬರುತ್ತೆ. if I expect it back, ನಾನು ಅದನ್ನ ಅಪೇಕ್ಷೆ ಪಡುವುದಾದ್ರೆ better not to give. ಅದನ್ನ ಕೊಡದೇ ಇರುವುದೇ If the ಉತ್ತಮ. person does not give you back, ಆ ವ್ಯಕ್ತಿ ಕೊಡ್ಲಿಲ್ಲ ಅಂದ್ರೆ you will go back in the flesh. ನೀವು ಶರೀರ ಭಾವದಲ್ಲಿ ಹೋಗ್ತೀರಾ. Be careful of Satan. ನೀವು ಸೈತಾನನ ಬಗ್ಗೆ ಎಚ್ಚರಿಕೆ ವಹಿಸಿ. So I want to say that we lived in such a wrong way before. ನಾವು ಅಂತ ರೀತಿಯ ತಪ್ಪಾದ ಮಾರ್ಗದಲ್ಲಿ ಜೀವಿಸ್ತಾ ಇದ್ವಿ. Are you submitted to spiritual authority? ಈಗ ನೀವು ಆತ್ಮಿಕವಾದ ಅಧಿಕಾರದಲ್ಲಿ You ಅಧೀನರಾಗಿದ್ದೀರಾ? may say, no, I will read the Bible, I will do it. ನೀವು ಹೇಳೋದಾದ್ರೆ ನಾನು ಸತ್ಯವೇದವನ್ನು ಓದ್ತೀನಿ, ನಾನ್ ಮಾಡ್ಕೊಳ್ತೀನಿ ಅಂತ. But the Bible never says that. ಆದ್ರೆ ಸತ್ಯವೇದವು ಹಾಗೆ ಹೇಳುವುದಿಲ್ಲ. If you're a child, ನೀವು are ಮಗುವಾಗಿದ್ದರೆ you obedient to your parents? ನೀವು ನಿಮ್ಮ ಪೋಷಕರಿಗೆ ವಿಧೇಯರಾಗಿದ್ದೀರಾ? Or do you give back answers? ಅಥವಾ ಮತ್ತೆ ವಾಪಸ್ ಜವಾಬ್ದಾರಿಯನ್ನು ಕೊಡ್ತೀರಾ? Or you don't listen to your parents? ನಿಮ್ಮ ತಂದೆ ತಾಯಿಗಳು ಹೇಳುವುದನ್ನು ಕೇಳಿಸಿಕೊಳ್ಳುವುದಿಲ್ವಾ? That means you're not seeing the scriptures. ಅದರರ್ಥ ನೀವು ದೇವರ ವಚನವನ್ನು ಓದಿಲ್ಲ. There is a blessing to those who obey parents. ನಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗುವಾಗ ಆಶೀರ್ವಾದವಿದೆ It ಅಂತ. says the first commandment comes with a promise. ಒಂದು ಆಜ್ಞೆಯ ಜೊತೆಗೆ ಬರುವಂತ ವಾಗ್ದಾನದ ಒಂದು ಸಂಗತಿ ಏನಂತಂದ್ರೆ, What is the promise? ಅದು ಒಂದು ವಾಗ್ದಾನ ಏನು? You'll have long life. ನಿಮಗೆ ದೀರ್ಘಾಯುಷ್ಯ ಇದೆ. So to have a long life, you need money. ನಿಮಗೆ ದೀರ್ಘಾಯುಷ್ಯ ಬೇಕು ಅಂದ್ರೆ ಇವತ್ತು ಹಣ ಬೇಕು. Because you have to eat. ಯಾಕಂದ್ರೆ ತಿನ್ಬೇಕಲ್ವಾ? So God will prosper you ದೇವರು ನಿಮ್ಮನ್ನು ಅಭಿವೃದ್ಧಿ ಪಡಿಸ್ತಾನೆ when you are obedient to your parents. ನೀವು ನಿಮ್ಮ ತಂದೆ ತಾಯಿಗಳಿಗೆ So ವಿಧೇಯರಾಗುವಾಗ. I'm just giving you a glimpse of the will of God. We'll go in detail with it. ದೇವರ ಚಿತ್ತದ ಸಂಗತಿಯ ಕುರಿತಾಗಿ ಕೆಲವೊಂದು ಕುರುಗಳನ್ನ ಕೊಡ್ತಾ ಇದ್ದೀನಿ, ಇನ್ನೂ ಆಳವಾಗಿ ಹೋಗ್ಲಿಕ್ಕಿದ್ದೇವೆ. So Adam led us to shame. ಆದಾಮ ನಮ್ಮನ್ನ ನಾಚಿಕೆಗೆ ನಡೆಸಿದ. We followed Adam. ನಾವು ಆದಾಮನ ಹಿಂಬಾಲಿಸಿದ್ವಿ. One of the common sins of Adam is immorality. ಆದಾಮನಲ್ಲಿದ್ದಂತ ಒಂದು ಸಾಮಾನ್ಯವಾದ ಪಾಪ ಯಾವುದು ಅಂದ್ರೆ ಅನೈತಿಕತೆಯಾಗಿತ್ತು.
The Bible says ಸತ್ಯವೇದವು ಹೇಳುತ್ತದೆ in Matthew 5:28. ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 28ನೇ It goes ವಚನ. for both the girl and for the boy. ಹುಡುಗಿಗೂ ಇದು ಅನ್ವಯ ಆಗುತ್ತೆ, If you ಹುಡುಗನಿಗೂ look at a man and ಅನ್ವಯ lust after him, ಒಬ್ಬ ಪುರುಷನ ಎಡೆಗೆ ನೀವು ಕಣ್ಣು ಹಾಸಿ ನೋಡುವುದಾದ್ರೆ ಮತ್ತು ಕಾಮದಿಂದ ಆತೊರೆಯುವುದಾದ್ರೆ 31:30 Proverbs says 31:30 ಜ್ಞಾನೋಕ್ತಿ ಹೇಳುತ್ತದೆ, beauty is vanity. ಸೌಂದರ್ಯವು ನೆಚ್ಚತಕ್ಕದ್ದಲ್ಲ. Favor, ಒಂದು the way ಲಾವಣ್ಯವು she walks, the way she ಯಾವ talks. ರೀತಿಯಲ್ಲಿ ನಡೀತಾಳೆ, ಯಾವ ರೀತಿಯಲ್ಲಿ ಮಾತಾಡ್ತಾಳೆ. Beauty is vanity and favor is deceitful. ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ. When you start renewing your mind, ನಿಮ್ಮ ಮನಸ್ಸನ್ನ ಮಾರ್ಪಾಡುಗೊಳಿಸುವುದಕ್ಕೆ You will be free from this kind of problems. ಈ ಒಂದು ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದಿಕೊಳ್ತೀರಾ. don't be a wise, foolish person. ಒಂದು ಬುದ್ಧಿವಂತನಾದ ಮೂರ್ಖವಾದ ವ್ಯಕ್ತಿ ಆಗಕ್ಕೆ ಹೋಗಬೇಡಿ. Tell yourself, ನಿಮಗೆ ನೀವೇ ಹೇಳ್ಕೊಳ್ಳಿ, God's word is telling the truth. ದೇವರ ವಚನವು ಸತ್ಯವನ್ನ ಹೇಳ್ತಾ ಇದೆ. See, we come from the world. ನಾವು ಪ್ರಪಂಚದಿಂದ We ಬಂದಿದ್ದೀವಿ. have still worldly ideas. ನಮ್ಮಲ್ಲಿ ಪ್ರಾಪಂಚಿಕವಾದ ಉಪಾಯಗಳಿವೆ. When things don't go our way, ಸಂಗತಿಗಳು ನಮ್ಮ ಮಾರ್ಗದಲ್ಲಿ We ನಡೆಯದೇ get ಇರುವಾಗ angry with the people. ನಮಗೆ ಜನರ ಮೇಲೆ ಕೋಪ ಬರುತ್ತೆ. instead what we must do? ಅದರ ಬದಲಾಗಿ ನಾವೇನ್ ಮಾಡಬೇಕು? Thank you, Father. ಕರ್ತನೇ ನಿಮಗೆ ವಂದನೆ. Your will is the best ನಿನ್ನ one. ಚಿತ್ತವೇ ನನ್ನ ಹೆಸರಲ್ಲಿ ಉತ್ತಮವಾದದ್ದು. Oh, young people in the church, ಸಭೆಯಲ್ಲಿರುವಂತ ಯೌವನಸ್ಥರು, this is a time to fix your eyes on ಇದು Jesus, ಸಮಯವಾಗಿದೆ ನಿಮ್ಮ ಕಣ್ಣುಗಳನ್ನ ಯೇಸುವಿನ ಮೇಲೆ not to fix your eyes on the creation of God. ಒಂದು ದೇವರ ಸೃಷ್ಟಿಯ ಮೇಲೆ ನೆಡುವುದಲ್ಲ, ಕರ್ತನ ಮೇಲೆ ನೆಡುವಂತದ್ದು. I urge the youth in the church, ಸಭೆಯಲ್ಲಿರುವಂತ ಯೌವನಸ್ಥರಿಗೆ ನಾನು ಬೇಡ್ಕೊಳ್ಳೋದೇನು, don't get distracted ನಿಮ್ಮ ಒಂದು ಗಮನ ಆ ಕಡೆ ಹರಿಯದೇ with ಇರಲಿ. the desires of your flesh. ನಿಮ್ಮ ಶರೀರ ಭಾವನೆಡೆಗೆ Put it to death. ಅದನ್ನ ಒಂದು ಸಾವಿಗೆ ಹಾಕಿ ಅದನ್ನ. One day you will thank God. ನೀವು ದೇವರಿಗೆ ಒಂದಿನ ಒಂದು ವಂದನೆ ಸಲ್ಲಿಸ್ತೀರಾ. I was tempted to do this, ನಾನು ಇದೆಲ್ಲ ಮಾಡೋದಕ್ಕೆ but ಶೋಧಿಸಲ್ಪಟ್ಟೆ, I did your will. ಆದ್ರೆ ನಿನ್ನ ಚಿತ್ತವನ್ನ ನಾನು ಮಾಡಿದೆ. So I want to say that when you come out from the Adamic nature, ನೀವು ಆದಾಮನ ಒಂದು ಸ್ವಭಾವದಿಂದ ಹೊರಗಡೆ ಬರುವಾಗ we see that we suffered. ನಾವು ಬಾಧೆಗೊಳಪಟ್ಟಿದ್ದನ್ನು ನೋಡ್ತೇವೆ. Now I want to tell you one thing. ನಾನು ಒಂದು ಸಂಗತಿ ಹೇಳಿಕೆ ಬಯಸ್ತೇನೆ. In John 14:17, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 17ನೇ ವಚನ we say very clearly, ಇಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, the Bible, ಸತ್ಯವೇದವು the world just don't know about it. ಪ್ರಪಂಚಕ್ಕೆ ಇದರ ಬಗ್ಗೆ ಗೊತ್ತೇ ಇಲ್ಲ. God's will, ದೇವರ ಚಿತ್ತ the world does not know about it. ಪ್ರಪಂಚಕ್ಕೆ ಇದರ ಬಗ್ಗೆ ಗೊತ್ತಿಲ್ಲ. They don't even consider it. ಇದರ ಬಗ್ಗೆ ಅವರು ಪರಿಗಣಿಸುವುದೂ ಇಲ್ಲ. So when you mix with unbelievers, ನೀವು ಅವಿಶ್ವಾಸಿಗಳ ಜೊತೆ ಬೆರೆಯುವಾಗ what are you doing? ನೀವೇನ್ ಮಾಡ್ತಿದ್ದೀರಾ? You are allowing that type of attitude to slowly creep into your own life. ಆ ರೀತಿಯಾದ ನಡವಳಿಕೆಗಳು ನಿಧಾನವಾಗಿ ನಿಮ್ಮ ಜೀವಿತಕ್ಕೆ ಪ್ರವೇಶ ಮಾಡುವಂತೆ ಮಾಡ್ತಾ ಇದ್ದೀರಾ. 1 ಕೊರಿಂಥದವರಿಗೆ 1ನೇ ಅಧ್ಯಾಯ 21ನೇ ವಚನ. What does it say? ಅದೇನು ಹೇಳುತ್ತದೆ? So here it says, ಇಲ್ಲೇನ್ ಹೇಳ್ತಾ the ಇದೆ? world with the wisdom. ಈ ಒಂದು ಜ್ಞಾನವಿರುವಂತ ಈ ಪ್ರಪಂಚ, I used to think that guy is so wise, he should know Jesus. ನಾನು ಅನ್ಕೊಳ್ತಿದ್ದೆ ಆ ವ್ಯಕ್ತಿ ಇಷ್ಟೊಂದು ಬುದ್ಧಿವಂತ, ಯೇಸುವನ್ನು ಅರ್ಥಕೊಳ್ಳೋಣ. It says the world with its wisdom. ದೇವರ ವಚನವೇ ಹೇಳುತ್ತದೆ ಈ ಲೋಕ ಜ್ಞಾನದಲ್ಲಿ ಇದ್ರೂ ಕೂಡ, Oh, this scientist, that scientist, ಈ ವಿಜ್ಞಾನಿ ಆ they've got ವಿಜ್ಞಾನಿ such great revelations to the world. ಅಷ್ಟೊಂದು ಶ್ರೇಷ್ಠವಾದ ಪ್ರಕಟಣೆಗಳನ್ನ ತೆಗೆದುಕೊಂಡು ಬಂದ All of them put together, ಆದ್ರೆ ಇದೆಲ್ಲವನ್ನ ಸೇರಿಸಿದ್ರು ಕೂಡ they cannot speak one sentence about the living God. ಜೀವ ಸ್ವರೂಪನಾದ ದೇವರ ಕುರಿತಾಗಿ ಒಂದು ಸಾಲನ್ನು ಕೂಡ ಅವರು ಹೇಳಲಿಕ್ಕೆ So they ಸಾಧ್ಯವಿಲ್ಲ. do not know God. ಅವರು ಯೇಸುವನ್ನು ಅರ್ಥಕೊಳ್ಳಿಲ್ಲ. So we find that all the successful people in the world who are away from God, they really do not know who is God, what is God. ಪ್ರಪಂಚದಲ್ಲಿರುವಂತ ಎಲ್ಲ ಯಶಸ್ಸು ಹೊಂದಿರುವಂತ ಎಲ್ಲ ಜನರು ಕೂಡ ದೇವರು ಯಾರು, ದೇವರ ಬಗ್ಗೆ ಏನು ಅಂತ ಅರ್ಥಕೊಂಡಿಲ್ಲ. In Psalm 79:6, 79:6 ಕೀರ್ತನೆಯಲ್ಲಿ ಹೇಳಲ್ಪಟ್ಟಿದೆ. there are a lot of verses, but I'm just giving you one. ಎಷ್ಟೊಂದು ವಚನಗಳಿದೆ, ಕೆಲವೊಂದು ಮಾತ್ರ ನಾನು ನಿಮ್ಗೆ ಕೊಡ್ತಾ ಇದ್ದೇನೆ. So we see every nation in this world, ನಾವಿಲ್ಲಿ ಏನ್ ನೋಡ್ತಾ ಇದೀವಿ? ಈ ಪ್ರಪಂಚದಲ್ಲಿರುವಂತ ಎಲ್ಲ ರಾಜ್ಯಗಳು, the wrath of God is upon them. ಎಲ್ಲ ರಾಜ್ಯಗಳ ಮೇಲೆ ಕರ್ತನ ರೌದ್ರವಿದೆ. God, they have no excuse ಅವರಿಗೆ ಯಾವ ಕಾರಣವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ to know the will of God. ದೇವರ ಚಿತ್ತವನ್ನು ಅರ್ಥಕೊಳ್ಳುವುದಕ್ಕೆ. The very world we're living in, they should think who made it. ಈ ಪ್ರಪಂಚದಲ್ಲಿ ಇರುವಂತವರು ಆಲೋಚನೆ ಮಾಡಬೇಕು, ಯಾರು ಇದನ್ನ ಮಾಡಿದ್ದು ಅಂತ. In Isaiah 59:8, ಯೆಶಾಯ 59:8ರಲ್ಲಿ why there is no peace? ಯಾಕೆ ಸಮಾಧಾನವಿಲ್ಲ? Even all these great sweet people in the world. ಇಷ್ಟೊಂದು ಒಳ್ಳೆಯ ಸಿಹಿಯಾದ ಜನರು ಇದ್ರೂ ಕೂಡ. Isaiah 48:22. ಯೆಶಾಯ 48:22. So we see in again Luke 19:42. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 42ನೇ ವಚನದಲ್ಲಿ We see Israel. ನಾವು ನೋಡ್ತೇವೆ ಇಸ್ರಾಯೇಲ್. Jesus says about Israel. ಯೇಸು ಇಸ್ರಾಯೇಲ್ ಬಗ್ಗೆ ಹೇಳ್ತಾನೆ. The world have
no peace ನಾವು ನೋಡ್ತೇವೆ ಒಂದು ಪ್ರಪಂಚಕ್ಕೆ ಸಮಾಧಾನ because ಇಲ್ಲ. they do not know, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ, because it's hidden to them. ಯಾಕಂದ್ರೆ ಅದು ಅವರ ಕಣ್ಣಿಗೆ Why is ಮರೆಯಾಗಿದೆ. it hidden? ಯಾಕೆ ಮರೆಯಾಗಿದೆ? Because they don't want to know. ಯಾಕಂದ್ರೆ ಅವ್ರು ತಿಳ್ಕೊಳ್ಳೋದಕ್ಕೆ You go to anybody and ಇಷ್ಟಪಡೋದಿಲ್ಲ. say God loves you, ಯಾರತ್ರನಾದ್ರೂ ಹೋಗಿ ಯೇಸುವಿನ ದೇವರನ್ನು ಪ್ರೀತಿಸ್ತಾರೆ ಅಂದ್ರೆ they will never, carry on the conversation. ಆ ಮಾತುಕತೆಯಲ್ಲಿ ಮುಂದುವರಿಯುವುದೇ ಇಲ್ಲ. So church, I want to leave you with this Sunday. ಸಭೆಯೇ ಈ ಒಂದು ಭಾನುವಾರ ಈ ಸಂಗತಿಗಳನ್ನ It's ಹೇಳ್ತೇನೆ. not yet complete. ಇದು ಇನ್ನೂ ಕೂಡ ಸಂಪೂರ್ಣವಾಗಿಲ್ಲ. Just to tell you, ನಿಮ್ಗೆ ಹೇಳೋದಕ್ಕೆ ಪ್ರಯತ್ನ God's ಪಡ್ತೀನಿ. will ದೇವರ ಚಿತ್ತ is the best. ಉತ್ತಮವಾದದ್ದು. It brings peace ಅದು ಸಮಾಧಾನ ತೆಗೆದುಕೊಂಡು in ಬರುತ್ತೆ every area of your life. ನಿಮ್ಮ ಜೀವಿತದ ಎಲ್ಲಾ ಕ್ಷೇತ್ರಗಳಲ್ಲಿ. I've enjoyed this peace ನಾನು ಈ ಸಮಾಧಾನವನ್ನು ಸಂತೋಷಿಸಿದ್ದೇನೆ for many years. ಎಷ್ಟೊಂದು ವರ್ಷಗಳ ಘಟನೆ. God of peace ಒಂದು ಸಮಾಧಾನದ is ಕರ್ತನು. our heavenly Father. ಆತನು ನಮ್ಮ ಪರಲೋಕದಲ್ಲಿರುವಂತ Our Lord Jesus Christ ನಮ್ಮ ಕರ್ತನಾದ is ಯೇಸು. called the Prince of Peace. ಆತನು ಸಮಾಧಾನ ಕರ್ತನೆಂದು ಹೇಳಲ್ಪಡ್ತಾನೆ. And wherever Jesus is, ಎಲ್ಲಿ ಯೇಸು ಇದ್ದಾನೋ He gives you peace ಆತನ ಸಮಾಧಾನವನ್ನು in ಕೊಡ್ತಾನೆ. every area ನಿಮ್ಮ ಜೀವಿತದ ಎಲ್ಲಾ ಕ್ಷೇತ್ರಗಳಲ್ಲಿ if ಇದಾ you ಮಾಡುವುದಾದರೆ, want to do His will. ನೀವು ಆತನ ಚಿತ್ತವನ್ನು ಮಾಡುವುದಾದರೆ Shall we pray? ನಾವು ಪ್ರಾರ್ಥನೆ ಮಾಡೋಣ. Loving Jesus, ಪ್ರೀತಿಯ ಯೇಸುವೆ, I pray my brothers and sisters ನಾನು ಪ್ರಾರ್ಥನೆ ಮಾಡ್ತೇನೆ ಸಹೋದರ ಸಹೋದರಿಯರಿಗೆ will understand. ಅದನ್ನ ಅರ್ಥ ಮಾಡ್ಕೊಳ್ಳಲಿ. Yes, ಹೌದು, I want to do the will of God. ನಾನು ದೇವರ ಚಿತ್ತವನ್ನ ಮಾಡಬೇಕು. The youth ಯೌವನಸ್ಥರು will understand. ಅದನ್ನ ಅರ್ಥ ಮಾಡ್ಕೊಳ್ಳಲಿ. If I build my life ನಾನು ನನ್ನ ಜೀವಿತವನ್ನು ಕಟ್ಟುವುದಾದ್ರೆ on the will of God, ದೇವರ ಚಿತ್ತದ ಮೇಲೆ, it is like the wise man ಇದೊಂದು ಬುದ್ಧಿವಂತ ವ್ಯಕ್ತಿ ಇದ್ದ ಹಾಗೆ built his house ತನ್ನ ಮನೆಯನ್ನು ಕಟ್ಟಿದ on the rock. ಆ ಬಂಡೆಗಲ್ಲಿನ In ಮೇಲೆ. life, any storm may ಆ come, ಆತನ ಜೀವಿತದಲ್ಲಿ ಯಾವುದೆಲ್ಲ ಬಿರುಗಾಳಿ ಬಂದ್ರು, any flood may come, ಯಾವ ಪ್ರವಾಹಗಳು ಬಂದ್ರು, any tsunami may come. ಯಾವ ಸುನಾಮಿ ಬಂದ್ರು, But those who build their life ಯಾರು ತಮ್ಮ ಜೀವಿತವನ್ನ ಕಟ್ಕೊಳ್ತಾರೆ listening to the Holy Spirit, ಪವಿತ್ರಾತ್ಮನ ಒಂದು ಮಾತಿಗೆ ಕಿವಿಗೊಟ್ಟು on the word of God, ಆ ದೇವರ ವಚನದ ಮೇಲೆ that life will never be destroyed. ಆ ಜೀವಿತವು ಎಂದಿಗೂ So ನಾಶಗೊಳ್ಳುವುದಿಲ್ಲ. Lord, today we just had a glimpse of their will. ಕರ್ತನೇ, ನಿನ್ನ ಚಿತ್ತದ ಕುರಿತಾಗಿ ಕೆಲವೊಂದು ಕುರುಹುಗಳನ್ನು Your ನಾವು will is the ತಿಳ್ಕೊಂಡ್ವಿ. best. ನಿನ್ನ ಚಿತ್ತವು ಉತ್ತಮವಾದದ್ದು. Open the eyes of your church. ನಿನ್ನ ಸಭೆಯ ಒಂದು ಕಣ್ಣುಗಳನ್ನು ತೆರೆಯ ಮಾಡಿ. How, as you said, Lord, ಕರ್ತನೇ, ಯಾವ a man ರೀತಿ went to buy a field ನೀನು ಹೇಳಿದ ಹಾಗೆ ಒಬ್ಬ ವ್ಯಕ್ತಿಯು ಒಂದು ಜಾಗವನ್ನು ಖರೀದಿಸಿ and he ಹೋಗುವಾಗ found treasure in the field. ಅಲ್ಲಿ ಒಂದು ನಿಧಿಯನ್ನ ಕಂಡುಕೊಂಡಾಗ, And the minute he saw that, ಯಾವ ಕ್ಷಣದಲ್ಲಿ ಆ he ನಿಧಿಯನ್ನು ನೋಡಿದನು, sold everything he had. ಆತನಲ್ಲಿ ಇದ್ದಂತ ಎಲ್ಲವನ್ನ ಆತನು ಮಾರಿದ. Everything he had. ಎಲ್ಲವನ್ನು He sold everything, Lord. ಎಲ್ಲವನ್ನ ಆತನು ಮಾರ್ಕೊಂಡ ಕರ್ತನೆ. And he bought the field. ಮತ್ತು ಆ ಒಂದು ನಿಧಿ ಇರುವಂತ ಜಾಗವನ್ನು ಖರೀದಿಸಿದ. Lord, your will ನಿನ್ನ ಚಿತ್ತ is like that treasure. ಆ ರೀತಿಯಾದ ನಿಧಿಯಾಗಿದೆ. That we, all of us, ನಾವೆಲ್ಲರೂ we may be fully wholehearted to do it. ಅದನ್ನ ಮಾಡುವುದಕ್ಕೆ ಸಂಪೂರ್ಣ ಹೃದಯ ಉಳ್ಳವರಾಗಿರುವುದಕ್ಕೆ, And that we may glorify your name. ನಾವು ನಿನ್ನ ನಾಮಕ್ಕೆ ಮಹಿಮೆ ಸಲ್ಲಿಸುವಂತವರಾಗೋಣ. Thank you, Father. ತಂದೆಗೆ ನಿಮಗೆ ವಂದನೆ, In Jesus' name. ಯೇಸುವಿನ ನಾಮದಲ್ಲಿ, Amen. ಆಮೆನ್. Church, I want to also pray. ಸಭೆಯನ್ನ If ಪ್ರಾರ್ಥಿಸಲು anyone of you ಇಷ್ಟಪಡ್ತೇನೆ. is sick, ಯಾರು ನಿಮ್ಮಲ್ಲಿ ಕಾಯಿಲೆಯಲ್ಲಿದ್ರೆ I want to pray for you. ನಾನು ನಿಮಗೋಸ್ಕರ ಪ್ರಾರ್ಥನೆ Right ಮಾಡಲು now, ಇಷ್ಟಪಡ್ತೇನೆ. ಈಗ I believe the Holy Spirit will bring healing in your body. ನಾನು ನಂಬ್ತೇನೆ, ಪವಿತ್ರಾತ್ಮನು ನಿಮ್ಮಲ್ಲಿ ಆ I ಸ್ವಸ್ಥತೆಯನ್ನು believe ಇಟ್ಕೊಂಡು that you ಬರ್ತಾನೆ. can live free from sickness and disease. ನೀವು ಸಂಪೂರ್ಣವಾಗಿ ರೋಗಗಳಿಂದ ಒಂದು ಕಾಯಿಲೆಗಳಿಂದ ಮುಕ್ತರಾಗಿ ಜೀವಿಸಬಹುದು. Shall we pray? ನಾವು ಪ್ರಾರ್ಥನೆ ಮಾಡೋಣ. Father, in Jesus' name, ತಂದೆಯ ಯೇಸುವಿನ ನಾಮದಲ್ಲಿ, you know where your children are sick. ನಿಮ್ಮ ಮಕ್ಕಳು ಕರ್ತನಾದೇವೆ ಎಲ್ಲೆಲ್ಲಿ ಕಾಯಿಲೆಯಿಂದ ಇದ್ದಾರೆ ನಿನಗೆ ಗೊತ್ತಿಲ್ಲ. Lord, doctors say it is not possible to be healed. ಡಾಕ್ಟರ್ಸ್ ಗಳು ಹೇಳ್ಬಹುದು ಇದು ಸಾಧ್ಯವಿಲ್ಲ ಗುಣ ಹೊಂದುವುದಕ್ಕೆ. We thank you for the doctors. ಅದೇ ಡಾಕ್ಟರ್ ಗಳಿಗಾಗಿ ವಂದನೆ. But your word says ಅದೇ ನಿನ್ನ ವಚನವು ಹೇಳುತ್ತದೆ, you were wounded for us, ನೀನು ನಮಗಾಗಿ for ಗಾಯಗೊಂಡೆ, the whole world. ಇಡೀ You ಪ್ರಪಂಚಕ್ಕಾಗಿ. were bruised for the whole world. ನೀನು ಇಡೀ ಪ್ರಪಂಚಕ್ಕಾಗಿ ಜಜ್ಜಲ್ಪಟ್ಟೆ, You were punished for the whole world. ನೀನು ಇಡೀ ಪ್ರಪಂಚಕ್ಕಾಗಿ And ಶಿಕ್ಷಿಸಲ್ಪಟ್ಟೆ, your stripes ಮತ್ತು ನಿನ್ನ is ಬಾಸುಂಡೆ for the whole world. ಇಡೀ ಪ್ರಪಂಚಕ್ಕಾಗಿ ಇದೆ. And by your ಮತ್ತು stripes, ನಿನ್ನ ಬಾಸುಂಡೆಯಿಂದ every sickness, ಎಲ್ಲಾ ಕಾಯಿಲೆಗಳು, every disease ಎಲ್ಲಾ ರೋಗಗಳು bow its knee. ಅದು ತನ್ನ ಒಂದು ತಲೆ ಬಾಗಲೇಬೇಕು. In the name of Jesus, ಯೇಸುವಿನ every ನಾಮದಲ್ಲಿ pain in the body, ದೇಹದಲ್ಲಿರುವಂತ ಎಲ್ಲಾ every ನೋವುಗಳು, pain from head to foot, ತಲೆಯಿಂದ ಪಾದದಲ್ಲಿರುವಂತ ಎಲ್ಲಾ in the name of ನೋವುಗಳು Jesus, ಯೇಸುವಿನ we ನಾಮದಲ್ಲಿ command in Jesus' ನಾವು name ಆಜ್ಞಾಪಿಸ್ತೇವೆ ಯೇಸುವಿನ ನಾಮದಲ್ಲಿ. to come out of their body. ನೀವು ಆ ದೇಹಗಳಿಂದ ಹೊರಗೆ ಬಾ ಅಂತ In Jesus' name. ಯೇಸುವಿನ ನಾಮದಲ್ಲಿ. Lord, every sugar problem, ಎಲ್ಲ ಸಕ್ಕರೆ ಕಾಯಿಲೆ Lord, ಸಮಸ್ಯೆ you healed it on the ನೀನು cross. ಅದನ್ನ ಶಿಲ್ಪಿಯಲ್ಲಿ ಕರ್ತನೆ Lord, you ಗುಣಪಡಿಸಿದ್ದೀಯ. included it in the salvation. ಆ ರಕ್ಷಣೆಯಲ್ಲಿ ನಿನ್ನ ಎಲ್ಲವನ್ನು It is your will ಇದು ನಿನ್ನ that they walk in ಚಿತ್ತವಾಗಿದೆ. health. ಅವರು ಆರೋಗ್ಯದಲ್ಲಿ So ನಡೆಯುವುದು. I claim it on your church, Lord. ಕರ್ತನೇ, ನಾವು ಈ ಸಭೆಗಾಗಿ ಅದನ್ನು Help us ಸ್ವೀಕರಿಸ್ತೇನೆ. never to accept it as part of our life. ನಮ್ಮ ಜೀವಿತದ ಭಾಗವಾಗಿ ಅದನ್ನ ಯಾವತ್ತೂ ಕೂಡ ನಾವು Help us ಪರಿಗಣಿಸಬಾರದು.
to repent ನಮಗೆ ಸಹಾಯ and ಮಾಡು, reject ಪಶ್ಚಾತ್ತಾಪ sickness ಪಡಲಿಕ್ಕೆ. in Jesus' ಆ name. ಎಲ್ಲ ರೋಗಗಳನ್ನ ತಿರಸ್ಕರಿಸುವುದಕ್ಕೆ ಯೇಸುವಿನ ನಾಮದಲ್ಲಿ. Father, we pray for every financial need. ಪ್ರತಿದಿನ ಪ್ರಾರ್ಥಿಸುತ್ತೇವೆ ಎಲ್ಲ ಹಣಕಾಸಿನ ಒಂದು ಅಗತ್ಯತೆಗಳಿಗಾಗಿ. Lord, we are the children of Abraham. ಕರ್ತನೇ, ನಾವು ಅಬ್ರಹಾಮನ ಮಕ್ಕಳಾಗಿದ್ದೇವೆ. The Bible says, ಸತ್ಯವೇದವು you ಹೇಳುತ್ತದೆ, became a curse ನೀನು ಶಾಪಗ್ರಸ್ತನಾದೆ. so that the blessings of Abraham ಅಬ್ರಹಾಮನ must ಆಶೀರ್ವಾದಗಳು come on your children. ನಿನ್ನ ಮಕ್ಕಳ ಮೇಲೆ ಬರುವುದಕ್ಕೆ. So we claim it, Lord. ನಾವು ಅದನ್ನು ಸ್ವೀಕರಿಸ್ತೇವೆ. Wherever they need a finance, ಎಲ್ಲೆಲ್ಲಿ ಹಣಕಾಸಿನ ಅವಶ್ಯಕತೆ and ಇದೆ, for whatever reason there is a block, ಯಾವುದೆಲ್ಲ ಕಾರಣಗಳಿಗೆ ಅದು ತಡೆಗಟ್ಟಲ್ಪಟ್ಟಿದೆ, we ask you to remember, ನಾವು ಕೇಳ್ಕೊಳ್ತೇವೆ, ನೆನಪಿಸಿಕೋ. you became a curse ನೀ ನಮಗಾಗಿ so that ಶಾಪಗ್ರಸ್ತನಾದೆ. the blessings of Abraham ಅಬ್ರಹಾಮನ ಆಶೀರ್ವಾದಗಳು may come upon us. ನಮ್ಮ ಮೇಲೆ ಬರುವುದಕ್ಕೆ. Lord, so we ask you, ಕರ್ತನೇ, ನಾವು ಕೇಳ್ಕೊಳ್ತೇವೆ, bless your people. ನಿನ್ನ ಜನ ಆಶೀರ್ವದಿಸು. For 1 year you looked after us, Lord. ಒಂದು ವರ್ಷ ಕರ್ತನೇ ನೀನು ನಮ್ಮನ್ನ ನೋಡ್ಕೊಂಡು ಬಂದಿಯ ಕರ್ತನೇ. Commit everyone in your hands. ಎಲ್ಲರನ್ನ ನಿನ್ನ ಹಸ್ತದಲ್ಲಿ Healing ಒಪ್ಪಿಸುತ್ತೇವೆ. in Jesus' name. ಸ್ವಸ್ಥತೆ ಆಗಲಿ ಯೇಸುವಿನ Blessing ನಾಮದಲ್ಲಿ. in Jesus' name. ಆಶೀರ್ವಾದಗಳಾಗಲಿ ಯೇಸುವಿನ ನಾಮದಲ್ಲಿ. Everybody say, ಎಲ್ಲರೂ ಹೇಳಲಿ Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.